ಪ್ರೀತಿ ಪ್ರೇಮದ ವಿಚಾರ ಬಂದಾಗ ಅನೇಕರು ಮುಚ್ಚುಮರೆ ಮಾಡುವುದನ್ನು ನಾವು ನೋಡಿರುತ್ತೇವೆ. ಅದರಲ್ಲೂ ಸಿನಿಮಾ ನಟರು ತಮ್ಮ ಲವ್ ಸ್ಟೋರಿ ಬಗ್ಗೆ ಮಾತಾಡುವುದು ತುಂಬಾನೇ ಅಪರೂಪ. ಅಂದ ಹಾಗೆ ಭಾರತ ಚಿತ್ರರಂಗದ ಸೂಪರ್ ಸ್ಟಾರ್ ನಟ ರಜನಿಕಾಂತ್ರ ಹಳೆಯ ಲವ್ ಸ್ಟೋರಿ ಬಗ್ಗೆ ನಾವು ತಿಳಿಯಲೇಬೇಕು. ಅವರು ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದ ಸಮಯ ಅದು. ಆಗ ಅವರ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಎಂಬುದಾಗಿತ್ತು. ಆ ಸಮಯದಲ್ಲಿ ರಜನಿಕಾಂತ್ರವರು MBBS ಓದುತ್ತಿದ್ದ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದರು. ಆಕೆಯಿಂದಲೇ ಸಿನಿಮಾ ರಂಗದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿದರು ರಜನಿಕಾಂತ್. ಆದರೆ ಆಕೆ ರಜನಿಕಾಂತ್ರನ್ನು ಮದುವೆಯಾಗದೆ ಬಿಟ್ಟು ಹೋಗಿದ್ದಾದರೂ ಯಾಕೆ? ಈಗ ಆಕೆ ಎಲ್ಲಿದ್ದಾಳೆ? ಆ ಹುಡುಗಿಯನ್ನು ನೆನೆದು ರಜನಿಕಾಂತ್ರವರು ಈಗಲೂ ಕಣ್ಣೀರು ಹಾಕುವುದು ಏಕೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವತಃ ರಜನಿಕಾಂತ್ರವರು ಹೇಳಿಕೊಂಡಿದ್ದಾರೆ. ಅವರು ತಮ್ಮ ಹಳೆಯ ಲವ್ ಸ್ಟೋರಿ ಬಗ್ಗೆ ಮನಬಿಚ್ಚಿ ಮಾತಾಡಿದ ಎಲ್ಲ ಸಂಗತಿಗಳನ್ನು ತಿಳಿಯುವ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಲು ಮರಿಬೇಡಿ. ಅಂದು 1994ರಲ್ಲಿ ರಜನಿಕಾಂತ್ರವರು ಭಾಷಾ ಸಿನಿಮಾದ ಚಿತ್ರೀಕರಣ ಮುಗಿಸಿ ಮುಂಬೈನ ಹೋಟೆಲ್ ಒಂದರಲ್ಲಿ ವಾಸ್ತವ್ಯ ಹೂಡಿದ್ದರು. ಅದೇ ಚಿತ್ರದಲ್ಲಿ ಮಲಯಾಳಂ ನಟ ದೇವನ್ ಕೂಡ ನಟಿಸಿದ್ದರು. ಅಂದು ದೇವನ್ರಿಗೆ ಚಿತ್ರೀಕರಣ ಮುಗಿದ ಬಳಿಕ ರಜನಿಕಾಂತ್ ತಮ್ಮ ರೂಮ್ಗೆ ಬರುವಂತೆ ಹೇಳಿದ್ದರು. ದೇವನ್ರವರು ಇದನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳದೆ ಬಹುಶಃ ರಜನಿಕಾಂತ್ರವರು ತನ್ನನ್ನು ಡಿನ್ನರ್ಗೆ ಆಹ್ವಾನಿಸುತ್ತಿದ್ದಾರೆ ಎಂದುಕೊಂಡು ತಮ್ಮ ರೂಮ್ನಲ್ಲಿಯೇ ತಂಗಿದ್ದರು. ಆಮೇಲೆ ಹೋಟೆಲ್ ಸಿಬ್ಬಂದಿಯೊಬ್ಬರು ದೇವನ್ ರೂಮ್ಗೆ ಬಂದು ರಜನಿಕಾಂತ್ರವರು ನಿಮಗಾಗಿ ರೂಮ್ನಲ್ಲಿ ಕಾಯ್ತಾ ಇದ್ದಾರೆ ಎಂದು ಹೇಳಿದಾಗ ದೇವನ್ರವರು ಕೂಡಲೇ ರಜನಿಕಾಂತ್ ರೂಮ್ಗೆ ಹೊರಟು ಬಿಡುತ್ತಾರೆ. ದೇವನ್ರವರು ರೂಮ್ಗೆ ಬಂದಾಗ ರಜನಿಕಾಂತ್ ಬಿಳಿ ಕುರ್ತಾ ಧರಿಸಿದ್ದರು ಹಾಗೂ ಹಣೆ ಮೇಲೆ ವಿಭೂತಿಯನ್ನು ಹಚ್ಚಿಕೊಂಡಿರುವುದನ್ನು ದೇವನ್ ಗಮನಿಸಿದ್ದರು. ಚಿತ್ರೀಕರಣ ಮುಗಿದ ಮೇಲೆ ರಜನಿಕಾಂತ್ರವರು ದೇವರ ಪೂಜೆ ಮಾಡುತ್ತಿದ್ದರು ಅಂತ ದೇವನ್ಗೆ ಗೊತ್ತಾಯಿತು. ತಾನು ತಡವಾಗಿ ಬಂದಿದ್ದಕ್ಕೆ ರಜನಿ ಹತ್ತಿರ ದೇವನ್ ಕ್ಷಮೆ ಕೇಳಿದ್ದರು. ನಂತರ ರಜನಿ ಜೊತೆ ಕುಳಿತು ಮಾತುಕತೆ ಆರಂಭವಾಗುತ್ತಿದ್ದಂತೆ ಇಬ್ಬರ ಮಾತುಕತೆ ಪರ್ಸನಲ್ ವಿಷಯಗಳ ಕಡೆ ಸಾಗಿತ್ತು. ಆ ಸಮಯದಲ್ಲಿ ರಜನಿಕಾಂತ್ ದೇವನ್ ಬಳಿ ಹಳೆಯ ಲವ್ ಸ್ಟೋರಿ ಬಗ್ಗೆ ಕೇಳಿದ್ರಂತೆ. ಮುಚ್ಚುಮರೆ ಮಾಡದೆ ದೇವನ್ ತಮ್ಮ ಲವ್ ಸ್ಟೋರಿ ಬಗ್ಗೆ ಎಲ್ಲವನ್ನೂ ಹೇಳಿಕೊಂಡಿದ್ದರು. ದೇವನ್ರವರ ಮಾತುಗಳನ್ನು ಕೇಳಿದ ಆ ಸಮಯದಲ್ಲಿ ರಜನಿ ತುಂಬಾ ಭಾವುಕರಾಗಿದ್ದರಂತೆ. ಈ ವಿಚಾರವಾಗಿ ದೇವನ್ರವರು ರಜನಿ ಬಳಿ ಕೇಳಿದಾಗ ರಜನಿಕಾಂತ್ ತಮ್ಮ ಹಳೆಯ ಲವ್ ಸ್ಟೋರಿ ಬಗ್ಗೆ ದೇವನ್ ಬಳಿ ಎಲ್ಲವನ್ನೂ ಹೇಳಿಕೊಂಡರು. ಅದೇನೆಂದರೆ ರಜನಿಕಾಂತ್ ಬಸ್ ಕಂಡಕ್ಟರ್ ಆಗಿದ್ದಾಗ ಒಮ್ಮೆ ಒಬ್ಬ ಹುಡುಗಿ ಬಸ್ನ ಹಿಂಬಾಗಿಲಿನಿಂದ ಹತ್ತಲು ಬಂದಿದ್ದರು. ಆಗ ಆಕೆಯನ್ನು ತಡೆದ ರಜನಿಕಾಂತ್ ಮುಂದಿನ ಡೋರ್ನಿಂದ ಹತ್ತಲು ಹೇಳಿದರು. ಆಕೆಯನ್ನು ಹಿಂದಿನ ಡೋರ್ನಿಂದ ಹತ್ತಲು ಬಿಡಲಿಲ್ಲ. ಬೇರೆ ದಾರಿ ಇಲ್ಲದೆ ಆಕೆ ಮುಂದುಗಡೆಯಿಂದ ಹತ್ತಬೇಕಾಯಿತು. ಆ ಸಮಯದಲ್ಲಿ ಇಬ್ಬರ ನಡುವೆ ಸ್ವಲ್ಪ ಮಾತಿನ ಚಕಮಕಿಯೂ ನಡೆದಿತ್ತು. ಪ್ರತಿನಿತ್ಯ ಆ ಹುಡುಗಿ ಅದೇ ಬಸ್ನಲ್ಲಿ ಬರುತ್ತಿದ್ದುದರಿಂದ ಮೊದಲ ಭೇಟಿಯಲ್ಲೇ ಜಗಳವಾಡಿದ ಇಬ್ಬರ ನಡುವೆ ನಂತರ ಸ್ನೇಹ ಉಂಟಾಗಿತ್ತು. ಸ್ನೇಹವು ಪ್ರೀತಿಗೆ ತಿರುಗಲು ಹೆಚ್ಚು ದಿನ ಬೇಕಾಗಿರಲಿಲ್ಲ. ಅಂದ ಹಾಗೆ ರಜನಿಕಾಂತ್ ಪ್ರೀತಿಸಿದ ಆ ಹುಡುಗಿಯ ಹೆಸರು ನಿರ್ಮಲಾ. ಆಕೆ ಬೆಂಗಳೂರಿನಲ್ಲಿ MBBS ಮಾಡುತ್ತಿದ್ದಳು. ಇವರಿಬ್ಬರ ನಡುವೆ ಆಪ್ತತೆ ಎಷ್ಟಿತ್ತೆಂದರೆ ಆಕೆಯನ್ನು ರಜನಿಕಾಂತ್ ನಿಮ್ಮಿ ಎಂದು ಕರೆಯುತ್ತಿದ್ದರು. ಒಂದು ದಿನ ರಜನಿಕಾಂತ್ ತಾನು ಅಭಿನಯಿಸುತ್ತಿದ್ದ ನಾಟಕವನ್ನು ನೋಡಲು ನಿರ್ಮಲಾರನ್ನು ಆಹ್ವಾನಿಸುತ್ತಾರೆ. ರಜನಿಯವರ ಆಹ್ವಾನಕ್ಕೆ ನಿರ್ಮಲಾರವರು ನಾಟಕವನ್ನು ವೀಕ್ಷಿಸುತ್ತಾರೆ. ಇದಾದ ಕೆಲವು ದಿನಗಳ ನಂತರ ಚೆನ್ನೈನ ಅಡ್ಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ರಜನಿಕಾಂತ್ರವರ ವಿಳಾಸಕ್ಕೆ ಒಂದು ಪತ್ರ ಬರುತ್ತೆ. ಆ ಪತ್ರವನ್ನು ನೋಡಿದ ರಜನಿಕಾಂತ್ಗೆ ಆಶ್ಚರ್ಯವಾಯಿತು. ಅಸಲಿಗೆ ರಜನಿಕಾಂತ್ರವರು ಯಾವುದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಅರ್ಜಿಯನ್ನು ಹಾಕಿರಲಿಲ್ಲ. ನನ್ನ ಹೆಸರಲ್ಲಿ ಯಾರು ಅರ್ಜಿ ಕಳುಹಿಸಿರಬಹುದು ಎಂದು ಯೋಚಿಸುತ್ತಿರುವಾಗ ನಿಮ್ಮಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ನಿರ್ಮಲಾಳೆ ಅರ್ಜಿಯನ್ನು ಕಳುಹಿಸಿದ್ದು ಎಂದು ನಂತರ ಅರಿವಾಯಿತು. ರಜನಿಕಾಂತ್ ನಿರ್ಮಲಾ ಬಳಿ
ಯಾಕೆ ನನ್ನ ಹೆಸರಲ್ಲಿ ಅರ್ಜಿ ಹಾಕಿದ್ದು ಎಂದು ಕೇಳಿದಾಗ ಅದಕ್ಕೆ ನಿರ್ಮಲಾ, ನೀವು ತುಂಬ ಚೆನ್ನಾಗಿ ನಟಿಸುತ್ತೀರಿ. ನಿಮ್ಮ ನಟನೆಯಲ್ಲಿ ಏನೋ ಒಂದು ವಿಶೇಷವಿದೆ. ನಾನು ನಿಮ್ಮನ್ನು ಸಿನಿಮಾಗಳಲ್ಲಿ ನೋಡಲು ಬಯಸುತ್ತೇನೆ. ಥಿಯೇಟರ್ಗಳ ಮುಂದೆ ನಿಮ್ಮ ದೊಡ್ಡ ದೊಡ್ಡ ಕಟೌಟ್ಗಳು ರಾರಾಜಿಸಬೇಕು. ನೀವು ಭಾರತದಾದ್ಯಂತ ಪ್ರಸಿದ್ಧ ನಟರಾಗಬೇಕು. ನೀವು ಅಭಿನಯಿಸಿದ ನಾಟಕದಲ್ಲಿ ನಿಮ್ಮನ್ನು ನೋಡಿದಾಗ ಇದನ್ನೆಲ್ಲ ಕಲ್ಪಿಸಿಕೊಂಡೆ. ಅದಕ್ಕಾಗಿಯೇ ನಾನು ನಿಮ್ಮ ಪರವಾಗಿ ಅರ್ಜಿಯನ್ನು ಸಲ್ಲಿಸಿದೆ. ನೀವು ಖಂಡಿತ ಹೋಗಬೇಕು ಎಂದು ನಿರ್ಮಲರವರು ಹೇಳಿದ್ದರು. ಆದರೆ ಅದಕ್ಕೆಲ್ಲ ಹಣ ಖರ್ಚಾಗಬಹುದು ಮತ್ತು ಅಲ್ಲಿ ಹೋದರೆ ಇದ್ದ ಒಂದು ಬಸ್ ಕಂಡಕ್ಟರ್ ಕೆಲಸವನ್ನು ಕೂಡ ಕಳೆದುಕೊಳ್ಳಬೇಕಾಗಬಹುದು ಎಂದು ರಜನಿಕಾಂತ್ ಆಸಕ್ತಿ ತೋರಲಿಲ್ಲ. ಚೆನ್ನೈಗೆ ಹೋಗಲು ಆರಂಭದಲ್ಲಿ ರಜನಿಕಾಂತ್ ನಿರಾಕರಿಸಿದ್ದರೂ ನಿರ್ಮಲಾ ಮಾತ್ರ ಹಿಂದೆ ಸರಿಯಲು ಸಿದ್ಧರಿರಲಿಲ್ಲ. ಮುಂದಿನ ಬಾರಿ ರಜನಿಯನ್ನು ಭೇಟಿಯಾದಾಗ ಅವರ ಕೈಗೆ ಒಂದಿಷ್ಟು ಹಣವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಹಣವನ್ನು ಕಳುಹಿಸ್ತಾ ಇರುತ್ತೇನೆ ಎಂದು ಹೇಳಿ ಚೆನ್ನೈಗೆ ಹೋಗಲು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾರೆ. ಭಾರವಾದ ಹೃದಯದಿಂದ ರಜನಿಕಾಂತ್ ನಿಮ್ಮಿ ಮಾತಿಗೆ ಒಪ್ಪಿ ಬಸ್ ಕಂಡಕ್ಟರ್ ಕೆಲಸ ಬಿಟ್ಟು ಚೆನ್ನೈಗೆ ಹೊರಟು ಬಿಡುತ್ತಾರೆ. ನಂತರ ಅವರು ಅಲ್ಲಿ ನಟನಾದ ಮೇಲೆ ನಿರ್ಮಲಾರವರ ಸಂಪರ್ಕ ಕೂಡ ಕಟ್ ಆಗಿಬಿಡುತ್ತೆ. ಅವಳ ಬಗ್ಗೆ ವಿಚಾರಿಸಲು ರಜನಿಕಾಂತ್ ಮತ್ತೆ ಬೆಂಗಳೂರಿಗೆ ಧಾವಿಸುತ್ತಾರೆ. ಆದರೆ ಆಕೆ ಎಲ್ಲಿಗೆ ಹೋಗಿದ್ದಾಳೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ರಜನಿಕಾಂತ್ ಆಕೆಯ ಮನೆಗೆ ಹೋಗಿ ನೋಡಿದಾಗ ಮನೆಗೆ ಬೀಗ ಹಾಕಿದ್ದು ಕಂಡುಬರುತ್ತೆ. ಅಲ್ಲಿನ ಅಕ್ಕಪಕ್ಕದ ಮನೆಯವರಿಗೂ ನಿಮ್ಮಿ ಕುಟುಂಬದ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನಿರ್ಮಲಾ ಕುಟುಂಬ ಬೇರೆಡೆಗೆ ಸ್ಥಳಾಂತರಗೊಂಡಿದೆ ಎಂದು ಮಾತ್ರ ಅವರು ಹೇಳುತ್ತಿದ್ದರು. ಇದೆಲ್ಲವನ್ನು ರಜನಿಕಾಂತ್ರವರು ಅಂದು ದೇವನ್ ಬಳಿ ಹೇಳಿಕೊಂಡಿದ್ದರು. ರಜನಿಕಾಂತ್ರವರು ತಾನು ಪ್ರೀತಿಸಿದ ನಿಮ್ಮಿ ಬಗ್ಗೆ ಇಷ್ಟೆಲ್ಲ ಹೇಳಿದ ತಕ್ಷಣ ದೇವನ್ರನ್ನು ತಬ್ಬಿಕೊಂಡು ಅಳತೊಡಗಿದರು. ಆಗ ಅವರು, ಇಂದು ನಾನೊಬ್ಬ ನಟ, ಆದರೂ ಅವಳು ನನ್ನನ್ನು ಹುಡುಕಿಕೊಂಡು ಬರಲೇ ಇಲ್ಲ. ಹಿಮಾಲಯವಾಗಲಿ ಅಮೆರಿಕವಾಗಲಿ ಎಷ್ಟೇ ಜನಸಂದಣಿಯಲ್ಲೂ ನಾನು ಎಲ್ಲೇ ಹೋದರೂ ಹುಡುಕುವುದು ಮಾತ್ರ ನನ್ನ ನಿಮ್ಮಿಯನ್ನೇ. ಅವಳು ನನ್ನ ಬಳಿ ಯಾಕೆ ಬರಲಿಲ್ಲ? ನಾನು ಇಷ್ಟೆಲ್ಲ ಸಾಧಿಸಿದ ಮೇಲೂ ಅವಳಿಗೆ ಯಾಕೆ ನನ್ನನ್ನು ನೋಡಲು ಇಷ್ಟವಿಲ್ಲ ಎಂದು ದೇವನ್ರನ್ನು ತಬ್ಬಿಕೊಂಡು ಮಗುವಿನಂತೆ ಅಳುತ್ತಿದ್ದರು. ನಂತರ ದೇವನ್ರವರು ರಜನಿಯನ್ನು ಸಮಾಧಾನಪಡಿಸಿ ಸಂತೈಸಿದರು. ಅಂದ ಹಾಗೆ ಇದು ಯಾವುದೇ ಒಂದು ಸಿನಿಮಾದ ಕತೆ ಅಲ್ಲ. ಇದು ರಜನಿಕಾಂತ್ರ ನಿಜ ಜೀವನದಲ್ಲಿ ನಡೆದ ಒಂದು ಲವ್ ಸ್ಟೋರಿ. ಈ ಎಲ್ಲ ವಿಷಯವನ್ನು ರಜನಿಕಾಂತ್ರವರು 1994ರಲ್ಲಿ ಭಾಷಾ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಮಲಯಾಳಂ ನಟ ದೇವನ್ ಬಳಿ ಹೇಳಿಕೊಂಡಿದ್ದರು. ದೇವನ್ರವರು ಈ ಎಲ್ಲ ಸಂಗತಿಗಳನ್ನು ಮಾಧ್ಯಮದ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಇದರಿಂದ ರಜನಿ ಹೃದಯಾಂತರಾಳದಲ್ಲಿ ಎಷ್ಟೊಂದು ನೋವು ಅಡಗಿದೆ ಎಂದು ದೇವನ್ರವರು ಈ ಮೂಲಕ ಜಗಜ್ಜಾಹೀರು ಮಾಡಿದ್ದಾರೆ.